ಮತ್ತೆ ಬರ್ತಾನೆ ಅವಾಗ ಕವರ್ ಮಾಡ್ತೀನಿ ಸೈಕಲಲ್ಲಿ. ಈಗ ಆಲ್ರೆಡಿ 2 ಸರಿ ಕವರ್ ಮಾಡಿದ್ದೆ. ಮೊಬೈಲ್ ಫಾರ್ಮ್ಯಾಟ್ ಮಾಡವ ಅಂದ್ಕೊಂಡು ಸುಮ್ಮನೆ ಡಿಲೀಟ್ ಮಾಡಿಬಿಟ್ಟೆ. ಆದರೆ ಪ್ರತಿಭೆನ ತಡ್ಕೊಳಕ್ಕಾಗ್ತಿಲ್ಲ. ಸುಮಾರು ಒಂದು 3-4 ಸರಿ ಮುಂದೆ ಓಡಾಡಿದೆ. ಈ ಒಂದು ಸರಿ ಒಂದು ಮುಖ ಕವರ್ ಮಾಡಿಬಿಟ್ರೆ ಇವತ್ತಿನ ವೀಡಿಯೋ ಓಪನಿಂಗ್ ವೀಡಿಯೋಗೆ ಇವಂದೇ ಆಗಿಬಿಡುತ್ತೆ. ಆ್ಯಕ್ಚುಲಿ ಇವಂದೆಲ್ಲ ಓಪನಿಂಗ್ ವೀಡಿಯೋ ಬೇರೆದಿತ್ತು, ಕವರ್ ಮಾಡಿದೆ. ಏನೋ ಕವರ್ ಮಾಡೋಕ್ಕೋದು ಇನ್ಯಾವುದೋ ಕವರ್ ಆಯಿತು. ಇದು ಒಂದು ವರ್ಕೌಟ್ ಗುರು. ಪ್ರತಿಭಾ ಪ್ರದರ್ಶನಕಾರ ಫ್ರೇಮಿಂಗಲ್ಲಿ ಒಂದೊಂದು ಕಲ್ಲಿಗೆ ಇವತ್ತು 2 ಅಕ್ಕಿ ಬೀಳ್ತವೆ. ಇವಂದು ಅಷ್ಟೇ. ಈಗ ಆಲ್ರೆಡಿ ಇವಂದು ವೀಡಿಯೋ ಕವರ್ ಚೆತ್ಕೊಬಿಟ್ಟವನು. ಇವಂದು ಅಷ್ಟೇ. ಬೆಳಗ್ಗೆಯಿಂದ ಸುಮಾರು 6-7 ಸರಿ ನೋಡಿದ್ದೀನಿ ಮುಂದೆ ಇದೇ ಥರ. ಅಲ್ಲಿ ಬ್ಯಾಗ್ ಇಡೋಕೋದಾಗ, ಟಾಯ್ಲೆಟ್ ಮಾಡಿ ಈ ಕಡೆ ಯೂರಿನ್ ಪಾಸ್ ಮಾಡೋಕೋದಾಗ, ಮತ್ತು ಇಲ್ಲಿ ಬಂದು ಕೂತ್ಕೊಂಡಾಗ ಹೀಗೆ ಪದೇ ಬರ್ತಾನೆ ಇದ್ದ. ಹುಡುಗನ ಮುಖ ಕವರ್ ಮಾಡಬೇಕಿತ್ತು. 10 ರೂಪಾಯಿ ಬರೋವರೆಗೂ ವೆಯ್ಟ್ ಮಾಡಲ್ಲ. ಅವನು ಎಚ್ಚೆತ್ಕೊಬಿಟ್ಟವನು, ಕ್ಯಾಮ್ರಾ ಕವರ್ ಮಾಡ್ತಾನೇನು ಅಂತ. ಇಲ್ಲಿ ನೋಡಿ ಪ್ರತಿಭೆ. ಹೇಳಿಲ್ವಾ 5-6 ಸಲ ನೋಡಿದ್ದೀನಿ ಅಂತ. ಜಾಸ್ತಿನೇ ನೋಡಿದ್ದೀನಿ. ಹೀಗೆ ಅಷ್ಟರ ಹೋದಪ್ಪತ್ತು ಇಲ್ಲ ರೌಂಡ್ ಹಾಕಿ ಬರ್ತಾ ಇರೋದು. ಹುಡುಗನು ಇಲ್ಲ, ಇಲ್ಲಿ ಮುಂದೆ ಓಡಾಡ್ತಿದ್ದ. ಈ ಸರಿ ಏನೋ ಗೊತ್ತಿಲ್ಲಪ್ಪ, ಕ್ಯಾಮ್ರಾ ಕವರ್ ಮಾಡ್ತಿದ್ದೀನಿ ಅನ್ಕೊಂಡು ಮುಂದೆ ಹೊಟ್ಟೋಗ್ಬಿಟ್ಟಾನೆ. ಈಗಲೂ ಮುಂದೆನೇ ಓಡಾಡ್ತಾನೆ. ಅಷ್ಟು ದೂರದಲ್ಲಿ ಸ್ವಲ್ಪ ಅಷ್ಟೇ. ಕಡೆ ಬಂದಾಗ ಒಂದು ಮುಖ ಕವರ್ ಮಾಡ್ತೀನಿ ಅಷ್ಟು. ಹಿಂದೆ ಒಬ್ಬ ಪ್ರತಿಭಾ ಪ್ರದರ್ಶನಕಾರನ ಕವರ್ ಮಾಡಿದ್ದೆ. ಫಾರ್ಮೆಟ್ ಮಾಡೋದೇ ಮೊಬೈಲ್ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದೆ. ಅದು ಕೆಲಸ ಇದೆ, ಇವ್ರ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಹೋಗ್ತೀವಿ. ಇವತ್ತು ಇವಂದೇ ಸ್ಪೆಷಲ್. ಕೂತ್ಕೊಂಡೇ ಬಿಟ್ಟಿದ್ದೆ ಮುಂದೆ. ಈಗ ಎದ್ದಕ್ಕೆ ಇವತ್ತು ಇವಂದೇ ಸ್ಪೆಷಲ್. ಹೇಳಿಲ್ವ ಇವತ್ತಿನ ಫ್ರೇಮ್ ಒಂದು ಕಲ್ಲು ನೋಡೋ 2 ಹಾಕಿ ಬೀಳ್ತಾವೆ ಅಂತ. ಈ ಒಂದು ಸ್ಪೆಷಲ್. ಇಲ್ಲೊಂದು ಹುಡುಗಂದು ಸ್ಪೆಷಲ್. ಇವನು ಬಂದ ಈಗ. ES 9238 ಆ್ಯಕ್ಚುಲಿ ಅವೆಂಜರ್ ಗಾಡಿಯಲ್ಲಿ ಹೋಗಿದ್ದು. ಬಜಾಜ್ ಅವೆಂಜರ್ ಗಾಡಿ. ಚೆರಡ ಬಾಲಂಗುಚಿಗಳಿವು. ಅವೆಂಜರ್ ಗಾಡಿ ಪಾಸ್ ಆಯಿತು. ಅದು ಲಕ್ಷ್ಮಮ್ಮ ಕರೆಕ್ಟಾಗಿ ಜಿಬ್ರಾ ಕ್ರಾಸಲ್ಲಿ ಮುಂದೆ ಪಾಸ್ ಆಗಿತ್ತು. ಅಲ್ಲೇ ಚೆರಡನ್ನ ಮುಂದೆ ಇಟ್ಕೊಂಡು ಅವಮಾನ ಮಾಡ್ತೀವಿ ಅಂತ. ಇದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ಗುರು. ಇದು ಹಿಂಗೆ ಆ್ಯಟಿಟ್ಯೂಡಿಂದಾಗಿ. ಅಲ್ಲಿ ಜಿಬ್ರಾ ಕ್ರಾಸ್ ಆ ಕಡೆ ಪೋಲಲ್ಲಿ, ಈ ರೋಡಲ್ಲಿ ಈ ಕಡೆ ಹೋದರೆ ಇವ್ನ ಮುಂದೆ ಹೋಗಬೇಕು, ಕೈ ಹಾಳಾಡಿಸ್ತಾವನೆ. ಆ ಕಡೆ ಹೋದರೆ ಆ ಸಂಧಿ ಬಂದ್ಬಿಟ್ಟು ತರಿಸ್ಕೊಂಡವನೆ. ಎಷ್ಟು ಚೆನ್ನಾಗಿ ನಿಂತ್ಬಿಟ್ಟೆ ಮೇಲೆ. ನಂಬರ್ ಪ್ಲೇಟ್ ಹೋದಾಡ ಅಂದ್ಕೊಂಡೆ. ನಂಬರ್ ಪ್ಲೇಟ್ ಇಲ್ಲ. ಅದು ಏನಕ್ಕೆ ತೋರಿಸ್ತಾ ಇರೋದು ಅಂದರೆ ಮೈಸೂರು ಕಡೆ ನಂಜನಗೂಡು ಕಡೆಗೆ ರೋಡ್ ಬೇಸ್ ಹೋಗ್ಬೇಡ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿರೋದು. ಬೇಸಿಕಲಿ ಏನಂದರೆ ನಾನು ಕಡ್ಕೊಳ ರಮೇಶ್ಗೆ ಹೋಗಿ ನಂದು ಬಿಸ್ನೆಸ್ ಕಾರ್ಡ್ ಕೊಟ್ಬಿಟ್ಟು ಅಫಿಷಿಯಲಿ ಬ್ರೇಕಪ್ ತೊಗೋತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಆ ಕಡೆ ಕಳಿಸ್ತಾ ಇಲ್ಲ, ಹೋಗ್ಬೇಡ ಅಂತ ರೆಕಮೆಂಡ್ ಮಾಡ್ತಾಯಿದ್ದಾರೆ. ಅದಕ್ಕೆ ಕೆಲಸ ಮಾಡೇ ಬರ್ತೀರಿ. ಈ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ಟೈಮ್ ಸಿಕ್ಕಾಪಟ್ಟೆ ಕಿಲ್ ಆಗುತ್ತೆ. ನಮ್ಮ ಪರ್ಸನಲ್ ಕೆಲಸ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಯೋಚನೆ ಅಂತೂ ಮಾಡೋಕ್ಕಾಗೋದಿಲ್ಲ. ನಮ್ಮ ತಲೆನ ನಾವೇ ಬಳಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ತಲೆನ ಈ ಬಡ್ಡಿ ಹಾಕಲಿ ನಮ್ಮ ಸುತ್ತ ಬರ್ತಾ ಇರ್ತಾರಲ್ಲ ಇವ್ರುಗಳೇ ಬಳಸ್ಕೊಳ್ತಾ ಇರ್ತಾರೆ. ಅಂದರೆ
ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಆ ಕಡೆಗೆ ಫೋಕಸ್ ಮಾಡ್ತಿರ್ತೀವಿ, ಆ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ. ಹೀಗಾಗಿ ಯಾವುದೇ ಒಂದು ವಿಷಯ ಕುರಿತು ಏನು ಯೋಚನೆ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಡ್ರಾಫ್ಟ್ ಅದು ಯೋಚನೆ ಮಾಡಬೇಕು. ಫಸ್ಟು ಹೋಗಿ ಯೋಚನೆ ಮಾಡಿದಾಗ ಕೆಲಸ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಸೊ ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಬೇಕಾಗ್ಬರುತ್ತೆ. ಏನು ಯಾವ ವಿಷಯ ಅಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದ್ರೆ ಯೋಚನೆ ಮಾಡಬೇಕಾಗ್ಬರುತ್ತೆ. ಸೊ ಆ ಕೆಲಸ ಮಾಡೋಕ್ಕಾಗಲ್ಲ. ಸೊ ಆ ಥರ ಯೋಚನೆ ಮಾಡೋಕ್ಕಾಗೋದಿಲ್ಲ. ನೋಡಿ ಈಗಲೇ ಫಾರ್ ಎಕ್ಸಾಂಪಲ್ ನಾನು ಗಡ್ಕೊಳ ರಮೇಶ್ ಬಾಲಾಗೋಚಿ ಬಂದ ಇಲ್ಲಿ ನನ್ನ ಜೊತೆ ಟೀಮ್ ಅಪ್ ಆಗ್ತೀನಿ ಅಂತ ಆ್ಯಕ್ಚುಲಿ ಅದರಿಂದ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅಪ್ಪು ಮತ್ತು ಸುದೀಪ್ ನನಗೆ ಪೋಸ್ಟ್ರು ನನ್ನ ಜೊತೆ ಟೀಮ್ ಅಪ್ ಆಗ್ತಾರೆ ಅವನು ಕಡ್ಕೊಳ ರಮೇಶ್ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಯಾವುದೋ ಒಂದು ವಿಷಯ ಹೇಳ್ತಿದ್ದ ವಿಷಯ ಮರ್ತೇ ಹೋಗ್ಬಿಟ್ಟೆ ನಾನು ಹೇಳ್ಬೇಕಂದ್ರೆ. ಸೊ ಆ ಥರ ಈ ಹೇಳ್ತಿದ್ದ ವಿಷಯನ ಮರ್ತೋಗ್ತೀವಿ ಈ ಆ್ಯಟಿಟ್ಯೂಡ್ಗಳಿಂದಾಗಿ. ಅಂದರೆ ಇನ್ನು ಕೆಲಸ ಕಾರ್ಯಗಳು, ಮುಂದಿನ ಪ್ಲ್ಯಾನ್ಗಳು, ಪೇಪರ್ ವರ್ಕ್ ಮಾಡೋದಾಗಲಿ ಅಥವಾ ಮುಂದಿನ ಕಾರ್ಯಗಳನ್ನ ಯಾವ ಕಾರ್ಯಗಳನ್ನ ಹೇಗೆ ಮಾಡಬೇಕು ಅಂದರೆ ಮುಂದೆ ಏನು ಕೆಲಸ ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡೋದೊತ್ತು ಕನಸಿನ ಮಾತು. ಅದೆಲ್ಲ ಆಗೋದೇ ಇಲ್ಲ. ಈ ಆ್ಯಟಿಟ್ಯೂಡ್ ಇದೆಯಲ್ಲ ಅವ್ರು ಅವನ್ನ ತುಲನಾಕ್ಕೆ ಸಿಕ್ಕಾಗ್ಬಿಟ್ಟೆ ಡೇಂಜರಸ್. ಎವ್ರಿ ಟೈಮ್ ಕಿಲ್ಲರ್ ಇದು, ಎವ್ರಿ ಟೈಮ್ ಕಿಲ್ಲರ್. ಅದಕ್ಕೆ ಹೇಳ್ತಾ ಇರ್ತೀರ ಆವಾಗಲೇ ಡೇಂಜರಸ್ ಇದು ಅಂತ. ಆ್ಯಟಿಟ್ಯೂಡ್ ಫಾರ್ಮುಲಾ ಒಳಗೆ ಒಂದು ಬಡ್ಡೆ ಇದೆ. ಒಂದು ಹುಚ್ಚಾಗಂತಾರೆ ಹುಚ್ಚಾಗಿ ಹೋಗ್ತಾರೆ, ಅಥವಾ ಡಿ ಕೆ ರವಿ ಈ ಥರ ಸುಸೈಡ್ ಮಾಡ್ಕೊಳ್ತಾರೆ ಅಷ್ಟೇ. ಎರಡೇ ಆಪ್ಷನ್, ಬೇರೆ ಯಾವುದೂ ಇಲ್ಲ. ಅದೆಲ್ಲ ಗೆದ್ದರೆ ಅಲ್ಲಿ ನಾನು ಗೆದ್ದೆ ಗೆಲ್ತೀನಿ, ಊಟ ಬರೋ ಕಷ್ಟ ಆಗುತ್ತೆ, ಆದರೆ ಗೆದ್ದೆ ಗೆಲ್ತೀನಿ. ಅಲ್ಲಿ ಹೋಗ್ತಾ ಇದ್ದಾರೆ 3 ಜನ ಹುಡುಗರು ಸೈಕಲ್. ಹರೀಶ್ ಬಾಲಾಕೋಚಿಗಳವು. ಇಲ್ಲೂ ಒಬ್ಬ ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಕವರ್ ಮಾಡಬೇಕಿತ್ತು ನಾನು ಅಲ್ಲೇ, ಆಗಲೇ ಹುಡುಗರ ಮುಖಗಳನ್ನ ಕವರ್ ಮಾಡಬೇಕಿತ್ತು. ಇನ್ನೊಬ್ಬ ಸಿಕ್ಕ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಪೊಲೀಸ್ ವಾಹನಗಳು ಸಿಕ್ಕಾಬಿಟ್ಟಾಗ ಕಾಣ್ತಾ ಇದ್ದಾವೆ. ಇಲ್ಲಿ ಹೋಗ್ತಾ ಇದ್ದಾವೆ. ಒಂದು ಏನೋ ಸಿಟಿಗೆ ಯಾರಾದರೂ ಬರ್ತಾ ಇರ್ಬೋದು ಅಂತ ಅಂದ್ಕೊಳ್ತೀರಿ. ಚೀಫ್ ಗೆಸ್ಟ್ ಆ ಥರದವ್ರು ಯಾರೋ ಬರ್ತಾ ಇರ್ತಾರೆ, ಅದಕ್ಕೋಸ್ಕರ ಇರ್ಬೋದು. ಅಥವಾ ಬೇರೆ ಏನಾದ್ರು ಕೆಲಸ ಕಾರ್ಯಗಳಿರ್ಬೋದು. ಪೊಲೀಸರು ಸಿಟಿಗೆ ಸಿಕ್ಕಾಬಿಡೋದು ಏನಾಗ್ತದೆ. ಈಗ ಚಂದ ಸರಿ. ಇದು ಬಾಳೆಹಣ್ಣು ಸಿಪ್ಪೆ ಶ್ರುತ ಬೇಡ ಅಂತ 2 ದಿವಸದಿಂದ ಅಪ್ಲೋಡ್ ಮಾಡಿದೆ. ಆವಾಗಿಂದ ವೆರಿ ಕಾಮನ್ ಆಗಿ ತೋರಿಸ್ತಾ ಇದ್ದಾರೆ. ತೂಕ ಸಿಕ್ಕಿರುತ್ತೆ ಈ ಥರದ್ದು ಸಿಪ್ಪೆಗಳು, ಬಾಳೆಹಣ್ಣು ಸಿಪ್ಪೆಗಳು. ಪಾರ್ಕಲ್ಲೂ ಅಷ್ಟೇ ಹಸುಗಳಿದ್ವಲ್ಲ, ಆ ಹಸುಗಳಿಗೆ ಬಾಳೆಹಣ್ಣು ಸಿಪ್ಪೆನೇ ಫೀಡ್ ಮಾಡ್ತಾಯಿದ್ದೆ. ಬಾಳೆಹಣ್ಣಲ್ಲೇ ನಾನು ಕವರ್ ಮಾಡಬೇಕಾಗಿತ್ತು. ನಾನು ಮಲಿಗೊತ್ತಾಯ್ತು ಮಗಪಟ್ಟೆ ತಗೊಳ್ಳೋದು ಮಾಡ್ಕೊಂಡು ಸಾರಿ ಬಿಡಿಸ್ಬೋದು. ಮಲಿಕೋಬಿಟ್ಟ ಹಣ್ಣುಗಳನ್ನು ತಂದು ಹಸುಗಳಿಗೆ ಫೀಡ್ ಮಾಡ್ತಾಯಿದ್ರು ಬಾಳೆಹಣ್ಣು. ಬಾಟ್ಲಾಗಿಬಿಟ್ಟೈತವು. ಬಾಕಿಲ್ಲ JL ಓದೋಕ್ಕಾಗಲಿಲ್ಲ ಗಾಡಿ ನಂಬರು. ಸಿಟಿ ಕಾರ್ಪೊರೇಷನ್ ಅವ್ರಿಗೆಲ್ಲ ಸಿಗಲ್ಲ. 9712 ಗಾಡಿ ಅದು. ಅಲ್ಲಿ ಬುದ್ಧಡೆ ಪಾಸಾಗಿದ್ದು ಷಣ್ಮುಗಮ್ ಅವ್ರದ್ದು ಗಾಡಿ ಬಾಲಕೃಷ್ಣ ಬ್ರೇಕ್ ಪ್ರಗತ ಮಾಡಿದ್ದದು. ಆದರೆ ಸೌಂಡ್ ಬರುತ್ತೆ. ಸಿಟಿ ಕಾರ್ಪೊರೇಷನ್ ಅದು. ಸೌಂಡ್ ಮಾಡ್ತೀವಿ ನಾವು ಅಂತ ಶಬ್ದ. JQ6882 ಇದು ಆ್ಯಕ್ಚುಲಿ ಲೆಫ್ಟ್ ಬಾಲಾಗೋಚಿ ಹೋಗ್ತಿದೆ. ನಂಬರ್ 1 ಹೋಗ್ತಾರೆ. ಶುದ್ಧಕ್ಕೆ ಅವಿನೀಶ್ ಗಾಡಿ ಇದೆಲ್ಲ ಆ ಗಾಡಿ ಪಾಸಾಗಿ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಾವೆ. ಇವು ಮುಂದೆ ತಲೆ ಕೆಚ್ಕೊಡ್ಬೇಕು, ತಗೊಳಕ್ಕಾಗದೆ ಆ ರೇಂಜಲ್ಲಿ ಗಾಡಿ ಹೋಗ್ತವೆ.
ಕಡಿಮೆ ಅಂದರೂ ಕಾಲು ಗಂಟೆಗೆ ಒಂದು ಗಾಡಿ ನೋಡ್ತೀನಿ ಅದು. ಕಾಲು ಗಂಟೆಗೆ ಯಾವುದೇ 15 ಮಿನಿಟ್ಸ್ ಒಂದು ಗಾಡಿ ನೋಡ್ತಾ ಇದ್ದೀನಿ. ಆ ಗಾಡಿ ನೋಡ್ತು ಅಂದರೆ ಏನಾರ ಒಂದು ಎಡವಟ್ಟು ಆಯಿತು ಅಂತ ಅರ್ಥ. ಇಲ್ಲಿ ನೋಟಿಸ್ ಮಾಡಬೇಕಾಗಿರದೇ ಇರೋದ್ರೆ ಬರುವ ತೋರಿಸ್ತಾ ಇದ್ದು. ನೋಟಿಸ್ ಮಾಡಬೇಕಾಗಿರೋದೇ ಇರೋದ್ರೆ ಸಿಗರೇಟು ಸಿಗರೇಟ್ಗಳು ಆ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಉದ್ದಕ್ಕೂ ಸಿಗರೇಟ್ ಇತ್ತು. ಒಂದೊಂದು ಅಡಿಗೂ ಸಿಗರೇಟ್ ಬಿಡೋರು, ಸಿಗರೇಟ್ ಹೋಗೇ ಬಿಡೋರು ಇತ್ತು ಒಂದೊಂದು ಅಡಿಗೂ. ಅದು ಸಿಗರೇಟು ಇವನು ಯಾರು ಅಭಿಷೇಕ್ ಅಂಬರೀಷ್ ಅಂಬರೀಷ್ ಅವರ ಅಭಿಷೇಕ್ ಅಂಬರೀಷ್ ಅವರ ಸದ್ಯಕ್ಕೆ ಬಿಡ್ತಾ ಇರೋದು. ಎಲ್ಲ ಸುತ್ತಕೊಳ್ಳೋರು ಅಭಿಷೇಕ್ ಅಂಬರೀಷ್ನ ಮುಂದೆ ಕೆಲಸ ಸಾಧಿಸ್ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಶ್ರದ್ಧಾ ಗಾಡಿ ಬ್ಲಾಕ್ ಚೆನ್ನಾಗಿ ರೋಡ್ ಬ್ಲಾಕ್ ಮಾಡೋರು. ಸರ್ಕಲ್ ಅಲ್ಲಿವರೆಗೂ ಅರ್ಧ ಕಾಲು ಭಾಗ ಸರ್ಕಲ್ ಕವರ್ ಮಾಡೋರು. ಇಲ್ಲಂತೂ ಒಳಗಡೆ ಜಾಗನೇ ಇಲ್ಲ. ಹೊರಗಡೆ ನನಗೋಸ್ಕರ ಕಾಯ್ಕೊಂಡು ನಿಂತಿರೋದು. ಸ್ಟಾಕ್ ಕೊಡ್ತಾರೆ ಲಿಮಿಟ್. ಅಲ್ಲಿ ನಂಜನಗೂಡಿಗೆ ಹೋಗ್ತಾ ಇದ್ದೀರಲ್ಲ, ಸೊ ಅಲ್ಲಿ ಲಿಮಿಟ್ ಇರುತ್ತೆ ಅಂತ ಅದು ಊಟ ತೋರಿಸ್ತಾರೆ. ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಈಗ ಬ್ರೇಕ್ಫಾಸ್ಟ್ಗೆ. ಸೊ ಅಲ್ಲಿ ಲಿಮಿಟ್ ಲಿಮಿಟ್ ಆಗಿರುತ್ತೆ ಅಂತ ತೋರಿಸ್ತಾರೆ. ಅದಾಗ ನಂಜನಗೂಡು ಬರುವಂತ ತೋರಿಸ್ತಾರೆ. ಇದು ಮೈಸೂರು ಚಾಮರಾಜನಗರ ಎಕ್ಸ್ಪ್ರೆಸ್ಸು 7:25 ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ ಇಲ್ಲಿ ಆ್ಯಕ್ಚುಲಿ ಬೋರ್ಡು ಡಿಸ್ಪ್ಲೇ ತೆಗೆದಾಕಿದ್ದಾರೆ. ಡಿಸ್ಪ್ಲೇ ಇಲ್ಲ ಅಲ್ಲಿ, ಒಟ್ಟು ಮತ್ತೇನೋ ತೋರಿಸ್ತಾ ಇದೆ ಅಷ್ಟೇ. ಅದೇ ಬೇರೆಯವ್ರು ಮಾಡಿದ್ರೆ ಏನಾದ್ರು ಗೊತ್ತಾ, ಬರವೇ ಹೋಗಿ ನೀರು ಮುಡ್ದೆ ಹೋಗಿ ಆ ಕಡೆ ಎಲ್ಲರೂ ಹೋಗ್ಬಿಟ್ಟು ಬೇರೆ ಕೆಲಸ ಮಾಡೋದು, ಜನ ಕೆಲಸ ಚೆನ್ನಾಗಿ ರಾಜಶೇಖರನ ಬಾಲಭೂಜಿ.
ಮೆಡಿಕಲ್ ರೆಪ್ರೆಸೆಂಟೇಟಿವ್ ಡ್ರೆಸ್ ಕೋಡು. ರಾಜಶೇಖರ ಇದು ಕಡ್ಕೊಳ್ಳೋ ಇದೆ ಆ್ಯಕ್ಚುಲಿ, ಅದಕ್ಕೋಸ್ಕರ ತೋರಿಸ್ಕೊಳ್ತಾರೆ. ಈ ಕಡ್ಕೊಳ್ಳೋ ಡೇಟಾ ಥೀಮ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೋಸ್ಕರನೇ ನನ್ನ ಮೊಬೈಲಲ್ಲಿರೋ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿರೋದು, ಸಾಕ್ಷ್ಯದ ಆಧಾರಗಳನ್ನು. ಅಂದರೆ ಕೈಗೆ ಕೋಳ ಬೀಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ. ಈಗ ಕಾಂಕ್ರೀಟ್ ಎವಿಡೆನ್ಸ್ ಇದ್ದರೆ ಏನಾಗುತ್ತೆ, ವಿತೌಟ್ ಎನಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎತ್ತಾಕೊಂಡೋಗಿ ಪೊಲೀಸರು ಒಳಗೆ ಹಾಕ್ಬಿಡ್ತಾರೆ. ಕೋರ್ಟಲ್ಲೂ ಕೂಡ ಈಸಿಯಾಗಿ ಬೇಲ್ ಸಿಗೋದಿಲ್ಲ. ಸೊ ಹೀಗಾಗಿ ಕಾಂಕ್ರೀಟ್ ಎವಿಡೆನ್ಸ್ಗಳನ್ನು ಡಿಲೀಟ್ ಮಾಡಿಬಿಟ್ರೆ ಆರಾಮ್ಸಾಗಿ ಜೈಲಿಂದ ಈಚೆ ಇರ್ಬೋದು. ಸೊ ಕೈಗೆ ಕೋಳ ಬೀಳೋದ್ರಿಂದ ತಪ್ಪಿಸ್ಕೊಳ್ಬೋದು. ಅದೇ ಕಡ್ಕೊಳ್ಳೋ ಥೀಮ್. ಅದಕ್ಕೋಸ್ಕರ ನನ್ನ ಎವಿಡೆನ್ಸ್ಗಳನ್ನೆಲ್ಲ ಇವತ್ತುವರೆಗೆ ಡಿಲೀಟ್ ಮಾಡ್ತಾ ಬಂದಿರೋದು. ವಿಡಿಯೋ ಡೋರ್ ಫಾರ್ಮುಲಾದಲ್ಲಿ ಇದನ್ನು ವಿವರಿಸಿದ್ದೀವಿ. ಡಿಫಾಲ್ಟ್ ಅಡ್ರೆಸ್ ಇರುತ್ತೆ. ഡബിളുകൾക്ക് ഭയങ്കര കുറച്ച് കണ്ടും Even the outside, but ഇപ്പോൾ എവിടെ എത്തി അറിയാമോ? throw together day after day. ನಂಜನಗೂಡು. തല ഒന്നോ ബസ്സിൻ്റെ ഷോറൂമൊക്കെ അല്ലേ? 128 ಸರಿ ಓಡಾಡ್ತಾರೆ ಅವರು. 128 ಸರಿ. ಆ್ಯಕ್ಚುಲಿ ಚಿಕ್ಕ ಹುಡುಗರು ಅಲ್ಲಿ ಆಟ ಆಡ್ತಿದ್ದಾರಲ್ಲ ಮೊಟ್ಟೆಗಳು, ಆ ಹುಡುಗರು ಯಾರು ಸಮರ್ಥ ಅಂತಿದ್ದಾನಲ್ಲ ಒಬ್ಬ, ಸಮರ್ಥ ಅಂತ ಹೆಸರನ್ನ ಕೇಳಿ ಸಾಕಾಗುತ್ತೆ ಮುಖ ತೊಳೆಯೋರಿಗೆ. ಅವಾಗ ಫಸ್ಟ್ ಫ್ರೇಮಿಂಗ್ ಇಲ್ಲಿ 55 ಲೀಟರ್ಸ್ ಬ್ಯಾಗ್ ಹತ್ರ ಬರ್ತಾರಲ್ಲ, ಆ ಸೊಳ್ಳೆ ಮಕ್ಕಳಂತೂ ಕೆಳಗೆ ಹೇಳೋ, ಅಯ್ಯೋ ಜೀವನ ಅಂತೂ ಕಷ್ಟನಪ್ಪ ಅಂತ. ಅಯ್ಯೋ ಅವರು ಕಷ್ಟಪಡ್ತಾ ಇರೋದು ಡೈಲಾಗ್ ಕೇಳಿಸ್ಕೊಂಡ್ರೆ ಹಿಂದೆ ಒಳಗೆ ಬಿ ಸೊತ್ತಾಗ್ಬಿಡ್ಬೇಕು ಕೇಳಿಸ್ಕೊಂಡವನು ಎದುರ್ಕೊಂಡು. ಆ ರೇಂಜಲ್ಲಿ ಫೀಲಿಂಗ್ ಕೊಡ್ತಾಯಿದ್ರು ಅವರು. ಬರೀ ಮುಖ ತೊಳೆಯೋಷ್ಟೊಳಗೆ ನರ್ಕ ತೋರಿಸ್ಬಿಟ್ರು ಸೊಳ್ಳೆ ಮಕ್ಕಳು. ಇನ್ನೊಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದ್ದಾರಲ್ಲ ಅವ್ರುಗಳಂತೂ ಆಟ ಆಡ್ತಾವೆ ನೀರಲ್ಲಿ, ಆಟ ಆಡ್ಕೊಂಡು ನೀರನ್ನೇ ಎರಚೋದು. ಬಟ್ಟೆ ಎಲ್ಲ ಒದೆಯಾಗೋಯ್ತು ನಂದು, ಆ ಮಟ್ಟಕ್ಕೆ ನೀರು ಎರಚ್ತಾಯಿದ್ರು. ನಾನೇ ರೇಗೆ ಬಿಟ್ಟೆ ತಡ್ಕೊಳಕ್ಕಾಗದೆ, ಆ ರೇಂಜಿಗೆ ಅವರು ಆಟ ಆಡಿದ್ರು ಬಡ್ಡಿ ಮಕ್ಕಳು. ಅದಕ್ಕೆ ಅದು ಹೇಳೋದು ಕಷ್ಟನಪ್ಪ ಜೀವನ, ಕಷ್ಟ ಅಂತ. ಮೂರು ಹೊತ್ತು ಊಟ ಮಾಡಿದ್ಮೇಲೆ ಅಂತ ಭಕ್ತ ಸಾಗರ ಹೊಕ್ಕಿ ಹರಿತಾ ಇದೆ ಇಲ್ಲಿ.
ಎಲ್ಲ ಕಡೆ ಯಾವ ದಿಕ್ಕಲ್ಲಿ ತಿರುಗಿದ್ರು ಭಕ್ತ ಸಾಗರ. ಎಲ್ಲ ಎವ್ರಿಡೇ ಟೂರಿಸ್ಟ್ಗಳು ಅಂದರೆ ಇವರು ದೇವರ ಮಕ್ಕಳು ಅಂತ ಓಡಾಡ್ತಾರಲ್ಲ ಹೋಮ್ಲೆಸ್ಗಳು. ಅವರು ತಿನ್ಕೊಂಡು ಕೂತಿರೋದೆ ಸುಮ್ಮನೆ. 3 ಹೊತ್ತು ಜೈಲಲ್ಲಾದರೆ ಬೆಲ್ ಹೊಡೆದ್ರೆ ಹೋಗ್ಬೇಕು, ಇಲ್ಲ ಹಂಗೂ ಇಲ್ಲ, ಇನ್ನೂ ಫ್ರೀ. ಅಲ್ಲೆರಡು ಉದ್ದಕ್ಕೂ ಇವರೇ ತುಂಬಿ ತಿಳುಗ್ತಾ ಇರ್ತಾರೆ. ಆ ಕಡೆ ಒಬ್ಬ ಹೋಯ್ತವನ ಗುಡ್ಡವ ಸುಬ್ಬನ್ ಕೊಳಗೆ ಬಟ್ಟೆ ಹಾಕೊಂಡು ಸುತ್ತಾ ಇರೋದೆ. ಅವ್ರು ಕೊಳಗೆ ಬ್ಯಾಗ್ ಬೇರೆ. ಅದಕ್ಕೆ ಅವ್ರು ಯಾಕಂತ ಕೊಳಗೆ ಬಟ್ಟೆ ಹಾಕೊಂಡು ಆಡೋದು ಅಂದರೆ ನಾವು ಹೋಮ್ಲೆಸ್ಗಳು ಭಿಕ್ಷುಕರು ಅಂತ ಗೊತ್ತಾಗಲಿ ಅಂತ. ಸೆಕ್ಯೂರಿಟಿಯನ್ನು ದುಡ್ಡು ಕೊಡ್ತಾ ಇಲ್ಲ, ಅದಕ್ಕೆ ಪಾಪ ಓಡಿಸ್ತಾನ ಅವನು. ಮಾರಮ್ಮ ಸೆಕ್ಯೂರಿಟಿ ದುಡ್ಡು ಕೊಟ್ಟರೆ ಅವೆಲ್ಲ ಏನೂ ಇಲ್ಲ. ಸೆಕ್ಯೂರಿಟಿ ದುಡ್ಡು ಕೊಟ್ಟಿಲ್ಲ ಅಂದರೆ ಅವೆಲ್ಲ ಎಂಕ್ವೈರಿ. ಪ್ರತಿಭಾ ಪ್ರದರ್ಶನಕಾರ ಲಜ್ಜೇರಿಗೂಡು ನಂಜುಂಡೇಶ್ವರ ದೇವಸ್ಥಾನದ ಪ್ರಸಾದ, ಬ್ರೇಕ್ಫಾಸ್ಟ್ ಪ್ರಸಾದ ಇದು. ಎಲ್ಲಿಂದ ಎಲ್ಲಿಗೆ ಹೋದ್ರು ಇರಲ್ಲ ಗುರು. ನಾವು ಕುತ್ಕೊಂಡಾಗ ಇವ್ರು ಯಾರು ಇರಲಿರಲ್ಲ, ಎಲ್ಲ ಪ್ರತ್ಯಕ್ಷ ಆಗೋದು ಆಗಲ್ಲ. ಎಂಥ ದುರಹಂಕಾರ ಇವಕ್ಕೆ ಅಂದರೆ ಇಲ್ಲವಲ್ಲ ಇವು ಸ್ವಾಮಿ ಹೊಟ್ಟೆ ಬೇಳೆ ಹಾಕೊಂಡು ಬಿಟ್ಟೆ ತಗೋ. ಎಂಥ ದುರಹಂಕಾರ ಅಂದರೆ ಆ ನೀರು ತೊಗೊಬಂದು ಇಲ್ಲಿ ಕುಡಿತಾರೆ. ಎಲ್ಲಿ ತೊಗೊಂಡಿರೋ ಜಾಗ, ಆ ಜಾಗದಲ್ಲಿ ನೀರು ಲೋಟ ಎತ್ಕೊಬಂದು ಕುಡಿತಾರೆ. ಅವಮ್ಮ ಎತ್ಕೊಬೇಡ ಅಂತ ಹೇಳಿದ್ರು ಅವಮ್ಮ ಮಾತು ಹೇಳೋದಿಲ್ಲ. ಒಂದು ಜೊತೆಗೆ ಇನ್ನೊಂದೇನೆಂದರೆ ಬೇಕಂತ ಫಕ್ಕಿ ಬೆಡ್ ತೋರಿಸ್ಕೊಂಡು ಹೋಗ್ತಾನೆ ಸುಳ್ಳ ಮಗ. ಅವನು ಒಬ್ಬ ಚಿಕ್ಕೋಡು ದುಮ್ಮು ಕೂತಿದ್ನಲ್ಲ, ಅವನು ಫಕ್ಕಿ ಬೆಡ್ ತೋರಿಸ್ಕೊಂಡು ಹೋಗೋದು. ಜೊತೆಗೆ ಅವ್ನು ಹಾಕ್ಕೊಂಡಿದ್ದು ಚಡ್ಡಿ ಇದು ನೋಡಬೇಕಿತ್ತು, ವಸ್ತ್ರ ನೋಡಬೇಕಿತ್ತು, ಬಟ್ಟೆ ನೋಡಬೇಕಿತ್ತು. ಟವಲ್ಸ್ ತೊಗೊಂಡವನು, ಅದು ಚಿಕ್ಕ ಟವಲು. ಅವ್ನ ಅಂಡರ್ವೇರ್ ಅಷ್ಟೇ ಉದ್ದ ಇದೆ ಟವಲ್. ಅದು ಪಂಚೆ ಹಾಕಿಲ್ಲ, ಗಿಂಚೆ ಹಾಕಿಲ್ಲ. ಫಕ್ಕಿ ಬೆಡ್ ತೋರಿಸ್ತಾನೆ ನನಗೆ. ಅಂದರೆ ಆ ಮಾಲೆ ಹಾಕ್ಕೊಂಡು ಅವ್ನು ಎಂಥ ಅವ್ರ ಅವ್ವ ಎಷ್ಟು ಜನದ ಹತ್ರ ಹೋಗಿ ಹುಡ್ಸಿರ್ಬೇಡ ಲೆಕ್ಕ ಹಾಕೋ. ಮಾಲೆ ಬೇರೆ ಹಾಕ್ಸ್ಕೊಂತ ಬಡ್ಡೆ ತಗೋ. ಮಾಲೆ ಹಾಕ್ಸ್ಕೊಂಡು ಇಲ್ಲಿ ನಾನು ನೋಡ್ತಿಲ್ಲ. ನಂಜನಗೂಡು ಬಂದಾಗ ನಾನು ವೆರಿ ಕಾಮನ್ ನಾನು ನೋಟಿಸ್ ಮಾಡೋದು ಅಯ್ಯಪ್ಪ ಸ್ವಾಮಿಯವರು ಹೆವಿ ಮಿಂಡ್ರಿಗೊಟ್ಟು ಆಟ ಆಡ್ತಾರೆ ಗುರು. ಹೆವಿ ಮಿಂಡ್ರಿಗೊಟ್ಟು ಆಟ ಆಗೋದು. ಮಾಲೆ ಹಾಕ್ಸ್ಕೊಂಡಿರ್ತಾರೆ, ಆದರೂ ಎಂತೆಂಥ ಮಿಂಡ್ರಿಗೊಟ್ಟು ಆಟ ಆಡ್ತಾರೆ ಅಂದರೆ ಅಬ್ಬಬ್ಬಬ್ಬಬ್ಬ. ಗೆಳೆಯಲ್ಲ ರೂಲ್ಸ್ ಮಾಡಬೇಕು, ಖಂಡಿತ ಮಾಡ್ತೀನಿ, ಇದನ್ನು ಬಿಡೋದಿಲ್ಲ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡಿಬಿಟ್ರಿ ಬಡ್ಡೆಗಳು. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೋದು, ಖಂಡಿತ ಮಾಡೇ ಮಾಡ್ತೀನಿ. ಇಲ್ಲಿ ಕೂತಿರೋರು ದೇವರ ಮಕ್ಕಳು, ಪರ್ಮನೆಂಟ್ ಟೂರಿಸ್ಟು. ಅದು ಆ್ಯಕ್ಚುಲಿ ಬೇಕರಿ ಐಟಮ್. ಅದು ಬಳ್ಳಾಳಿಗೋಸ್ಕರ ಹಾಕಿರೋದು, ಶುದ್ಧ ಬಳ್ಳಾಳಿಗೋಸ್ಕರ. ಆ್ಯಕ್ಚುಲಿ ಅಲ್ಲಿ ಬಾಳೆಹಣ್ಣು ಸಿಪ್ಪೆ ಬಿದ್ದಿತ್ತು. ಆ ಕಡೆ ನಂದಿನಿ ಅಂಗಡಿ ಇದೆಯಲ್ಲ, ನಂದಿನಿ ಅಂಗಡಿ ಹತ್ರ ಒಂದು ಕಾರ್ ನಿಲ್ಲಿಸಿ, ಕಾರಲ್ಲ ಅದು ಮಿನಿ ಲಾರಿ ಅನ್ಕೊಳ್ಳಿ ಏನು ಟೆಂಪೋ ಟ್ರಾವೆಲ್ 407 ಇದೆಲ್ಲ ಆ ಥರದ್ದು ಮಿನಿ ಒಂದು ತಿಲ್ಲು.
ಅಲ್ಲೂ ಅಷ್ಟೇ ಒಳಗಡೆ ದೇವಸ್ಥಾನದ ಒಳಗಡೆ ಒಬ್ಬ ಇದ್ದಾನೆ. ಅವನು ಒಳಗಡೆ ಬಳ್ಳ ಹೋಗ್ತಿದ್ದಂಗೆ ಹಿಂಗೇನೆ ಪಂಚೆ ಬಿಚ್ಕೊಂಡು ನಿಂತಿದ್ದ. ಊಟ ಬಡಿಸ್ತಾನಲ್ಲ ಅವನು, ಒಂದು ಹುಡುಗ ಇದ್ದಾನೆ ಅವನು. ತೋರಿಸಿದ್ದೀನಿ ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ಅವನ್ನ. ಒಂದು ಸರಿ ಕವರ್ ಮಾಡಿ ಏನಂತ ಸ್ಟೋರಿ ಹೇಳಿದ್ದೀನಿ ಅವನಿಗೆ ಅಂದರೆ, ಊಟ ವೇಸ್ಟ್ ಮಾಡಬೇಡಿ ಅಂತ ಬೈಯೋದಕ್ಕೆ ಅಂತಲೇ ನಿಂತಿರೋದು ಅವನಲ್ಲಿ. ಇವಾಗ ಊಟ ಜಾಸ್ತಿ ಹಾಕಿದ್ದಾರೆ. ಸೊ ಊಟ ನಾನು ಮಾಡಿದೆ ಏನಾದ್ರು ತೊಗೊಂಡೋಗಿ ಅಲ್ಲಿಗೆ ಹಾಕಿದ್ರೆ ಬೈಯೋದಕ್ಕೆ ಅಂತ ಸ್ಟಾರ್ಟ್ ಲೇಟ್ ಮಾಡ್ಕೊಡೋರು ಅಂದ್ಬಿಟ್ಟು ಒಂದು ಸರಿ ವೀಡಿಯೋ ಹೇಳಿದೆ ನಾನು. ಅದೇ ವಿಷಯ. ಸೊ ಇದೇನೆಂದರೆ ಸ್ಟೋರಿ, ಸುಧಾಬಳ್ಳಾಳ್ ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೇಕರಿ ಐಟಮ್ ಮತ್ತು ಅಲ್ಲಿ ನಂದಿನಿ ಅಂಗಡಿ ಹತ್ರ ಒಂದು ನಂದಿನಿ ಪ್ರಾಡಕ್ಟ್ ತೊಗೊಬರ್ತದಲ್ಲ ಲಾರಿ, ಚಿಕ್ಕ ಲಾರಿ, ಆ ಲಾರಿ ಟಯರ್ ಹತ್ರ ಬಾಳೆಹಣ್ಣು ಸಿಪ್ಪೆಗಳು, ಫ್ರೂಟ್ಸ್ಗಳು, ಸುಮಾರು ಫ್ರೂಟ್ಸ್ ಇತ್ತು. ಫ್ರೂಟ್ಸು ಸಿಪ್ಪೆಗಳು, ಫಾರ್ ಎಕ್ಸಾಂಪಲ್ ಕಿತ್ಲೆಹಣ್ಣು ತಿಂದಿರೋ ಸಿಪ್ಪೆ, ಮತ್ತು ಸೇಬು ಅರ್ಧಂಬರ್ಧ ಮುಕ್ಕಾಲು ಭಾಗ ತಿಂದಿರೋ ಸೇಬು, ಆ ಥರದ್ದೆಲ್ಲ ಇತ್ತು. ಬಾಳೆಹಣ್ಣು ಸಿಪ್ಪೆ ಸಿಕ್ಕಾಪಟ್ಟೆ ಇದ್ದು ಇಟ್ಟಿದ್ರು, ಬೇಕಂತ ಇಟ್ಟಿದ್ದು. ಅಂದರೆ ನೀನು ಕೊಡ್ತಾಯಿಲ್ಲ, ಅಲ್ಲಿ ಬಿಸಾಕ್ತೀವಿ ಅಂತ. ಇನ್ನೂ ಒಂದೇನೆಂದರೆ, ನಾನು ಕಾಮನ್ನಾಗಿ ಒಂದೊಂದು ಸರಿ ಆ ಕಡೆ ನೋಡ್ತೀನಿ, ಚೆಕ್ ಮಾಡ್ತೀನಿ, ಒಳ್ಳೆ ಹತ್ರ ಹೋದಾಗ ಬಾಳೆಹಣ್ಣು ಎತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಈ ಸರಿನೇ ಬಾಳೆಹಣ್ಣು ಇತ್ತು. ಅದೇನಾಗಿತ್ತು ಅಂದರೆ, ಬಾಳೆಹಣ್ಣು 2-3 ಬಾಳೆಹಣ್ಣು ಇಟ್ಟಾಗ ಒಂದು ಬಾಳೆಹಣ್ಣಿಗೆ ಎಲ್ಲ ಗಂಧದ ಕಡ್ಡಿ ಚುಚ್ತಾಯಿದ್ರು. ಈ ಸರಿ ಎಲ್ಲ ಬಾಳೆಹಣ್ಣುಗಳು ಸುತ್ತಮುತ್ತ ಎಲ್ಲ ಗಂಧದ ಕಡ್ಡಿ ಚುಚ್ಚಿ ಇಟ್ಟಿದ್ರು. ಆ್ಯಕ್ಚುಲಿ ತೊಗೊಳೋದಿಲ್ಲ ಇಲ್ಲಿ, ಸಿಕ್ಕಾಪಟ್ಟೆ ಲೇಟ್ ಅಂತೀನಿ, ಸಿಕ್ಕಾಪಟ್ಟೆ ರೇರ್ ಈ ಕಡೆ ಬರೋದು, ಬಹುದೇ ಬಿಟ್ಬಿಟ್ಟಿದ್ದೀನಿ. ಸೊ ಬಂದಾಗ ಒಂದೊಂದು ಸರಿ ನೆನಪಾದಾಗ ಆ ಕಡೆ ಹೋಗಿ ಚೆಕ್ ಮಾಡ್ತೀನಿ, ಏನಾದ್ರು ಇಟ್ಟಿನ ಥರ ಬೇಕಂತಾನೆ. ಯಾವ ಹೊಡೈತಾವ ಹೇಳ್ತಾರದು ನಡ್ಕೊಂಡು ಹೋಗುವಂತ ಎಮಿಳಿ ಹೋಗ್ಬಿಡೈತವು. ಯಾಕಷ್ಟೇ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿರೋದಂದರೆ ಇವನ ಹತ್ರ ಹೋಗ್ತಾ ಇದ್ದೀನಿ, ಅವನ ಹತ್ರ. ಅದೇ ಅವ್ರ ಹತ್ರ ಪದ ಹೇಳ್ತಾ ಇರೋದಿವ ಅಳಿಸ್ತೀನಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಏನೋ ಹೇಳ್ತಾ ಇದ್ದಲ್ಲ, ವಿಷಯನೇ ಮರ್ತೋಗ್ಬಿಟ್ಟೆ. ಇಲ್ಲಿ ಬಿಡಿ, ಅವನೀಶ್ ಗಾಡಿ. ಬಾಳೆಹಣ್ಣು ಎಪಿಸೋಡು ಹೀಗೆ ಕಂಟಿನ್ಯೂ ಆಗುತ್ತೆ. ಈ ಥರದವರು ಸಿಕ್ಕಾಪಟ್ಟೆ ಜನ ಇದ್ದರು ರೋಡಲ್ಲಿ, ಅಡ್ಡಿ ಬರೋರು, ಮುಟ್ಟಿಸ್ಕೊಂಡು ಹೋಗೋರು ಎಲ್ಲ. ಯಾವ ಮಟ್ಟಿಗಿತ್ತು ಅಂದರೆ ಗಲಾಟೆನೂ ಆಯಿತು ಒಂದಲ್ಲಿ. ರೈಲ್ವೆ ಸ್ಟೇಷನ್ ಬರ್ತಾರ, ರೈಲ್ವೆ ಜಂಕ್ಷನ್ನು, ಅಲ್ಲಿ ಮಾಂಸದ ಅಂಗಡಿಗಳಿದೆ. ಸೊ ಅಲ್ಲಿ ಏನೋ ಮೊಟ್ಟೆ ತೊಗೊಂಡೋಗ್ಬೇಕಂತ ಯಾರೋ ಒಬ್ಬ ಸಾಬ್ರ ಹುಡುಗ. ನಾನು ಮೊಟ್ಟೆ ತೊಗೋಬೇಕಿತ್ತು ಅಂತ. ಈ ಏನಾರು ತಗೋದಕ್ಕೆ ನನಗೆ ಆಗೋದು ಬಂದ್ಬಿಟ್ಟೆ ಅಂದರೆ, ಟರ್ನ್ ಹಾಕೋ ಸಮಯದಲ್ಲಿ ನನಗೆ ಬಂದು ನನ್ನ ಕಾಲಿಗೆ ಆ್ಯಕ್ಚುಲಿ ಕಾಲಲ್ಲಿ ಟಚ್ ಮಾಡ್ತಾನೆ. ಮುಂದೆ TVS ಎಕ್ಸೆಲ್ ಸೂಪರ್, ಅದು ಎಕ್ಸೆಲ್ ಸೂಪರ್ ಯಾವುದೋ TVS ಮೊಪೆಡ್ ಒಟ್ಟಲ್ಲಿ. ಆ ಗಾಡೀಲಿ ನನ್ನ ಟರ್ನ್ ಮಾಡೋ ನೆಪದಲ್ಲಿ ಮುಂದಿನ ಚಕ್ರದಲ್ಲಿ ನನ್ನ ಎಡಗಡೆ ಕಾಲಿಗೆ ಟಚ್ ಮಾಡ್ತಾನೆ. ಅದನ್ನು ಸಮಾಧಾನ ಪಡಿಸೋದಕ್ಕೆ ಇವರು ದಾಸೋಹ ಭವನದಲ್ಲಿ ಊಟ ಬಡಿಸ್ತಾನೆ ಒಬ್ಬ ಲೋಡ. ಯಾವಾಗಲೂ ಸೌಂಡ್ ಮಾಡ್ತಾಯಿರ್ತಾನೆ, ಶಿಲ್ಪಿ ಕೂತಾಡ್ತಾನೆ, ನಿಂತ್ಕೊಂಡು ಪ್ರಿರ್ ಶಿಲ್ಪಿ ಕೂತಿರ್ತಾನೆ. ಸುಮಾರು ಸರಿ ಕವರ್ ಮಾಡಿದ್ದೀನಿ ಅವನ್ನ. ಅದೇ ಬೋಳಿ ಮಗ ನಿಂತಿದ್ದ. ಆಯ್ತು ಹೋಗಪ್ಪ ಅಂದ, ನೀವು ಉದಿಸ್ಕೊಬಿಟ್ಟು ಏನು ಹೋಗಲ್ಲ, ಆಯ್ತು ಹೋಗ ಅನ್ನೋದು ಅಂದ್ಬಿಟ್ಟು ಅವ್ನಿಗೂ ಒಂಚೂರು ಕೊನೆ ಅಂದ್ಬಿಟ್ಟು ಬಂದೆ. ಆ್ಯಕ್ಚುಲಿ ಅವ್ನ ಮುಖ ಕವರ್ ಮಾಡಿಲ್ಲ. ಅವೆಂಜರ್ ಅವನಿಷ್ಟು ಗಾಡಿಗಳು ಅಷ್ಟಿಷ್ಟು ಹೋಗಿಲ್ಲ ಗುರು. ಯಪ್ಪ, ಪ್ರತಿ 4 ಗಂಟೆಗೆ ಒಂದು ನೋಡ್ತಾನೆ ಇದ್ದೀನಿ. ಸುಮಾರು ಏಪ್ರಿಲ್ ತಿಂಗಳಿಂದನೂ, ಇಡೀ ಏಪ್ರಿಲ್ ತಿಂಗಳಲ್ಲಿ 4 ಗಂಟೆಗೆ ಒಂದು ಗಾಡಿ ನೋಡ್ತಾನೆ ಇದ್ದೀನಿ. ಅದನ್ನು ಈ ಥರದವರೆಲ್ಲ ವೆರಿ ಕಾಮನ್. ಏನೋ ಹೇಳವ ಅಂದ್ಕೊಂಡೆ. ಮೊಟ್ಟೆ ಇಲ್ಲೇ ಹೋಯ್ತಾ ಮೊಟ್ಟೆ. ಇದೇ ಥರ ಗಾಡಿ ಮೊಪ್ಪೆಡೋದು, ಇದಕ್ಕಿಂತ ಹಳೆಯದು ಅಂದ್ಕೊಂತೀನಿ ಮೊಪ್ಪೆಡೋದು. ಇದೇ ಕತೆ ಹೇಳ್ತಾ ಅವನು. ಎಗ್ ತಗೋತೀನಿ ಅಂತ. ಇದು ಮಹಾಲಕ್ಷ್ಮಿ ಸ್ವೀಟ್ಸ್ದು ಪುಕ್ಸಡೆ ಪ್ರಚಾರ. ಸೊ ಈ ಥರದ್ದು ನಾನು ಆ್ಯಕ್ಚುಲಿ ಯಾಕೆ ಅದನ್ನು ಕವರ್ ಮಾಡೋಕ್ಕೆ ಹೋಗಿಲ್ಲ ಅಂದರೆ, ಇದು ಮಾಡ್ತಿದ್ದೆ ಬೆಳಗ್ಗೆ. ನಾಗಭೂಷಣ್ ಅಂತ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ 20 ರೂಪಾಯಿ ಕೊಟ್ಟಿದ್ರು, UPI ಪೇಮೆಂಟ್ ಮಾಡಿದ್ರು. ಸೊ 10 ರೂಪಾಯಿ ಟೀ ಕುಡಿದಿದ್ದೆ, ಕಾಫಿ ಕುಡಿದಿದ್ದೆ 10 ರೂಪಾಯಿದು. ಸೊ ಇನ್ನು 10 ರೂಪಾಯಿ ಇತ್ತು, ಒಂದು ಮಾರಿಗೋಲ್ಡ್ ತಗೊಂಡು ತಿಂದೆ. ಇನ್ನೇನು ಈ ಬಡ್ಡೆಗಳು ಕೂಡ ಊಟ ತಿಂದ್ಬಿಟ್ಟು ಜೀವನ ಮಾಡೋಕ್ಕಾಯ್ತದ? 3 ಸರಿ ಊಟ ಹಾಕ್ಕೊಂಡು ತಿಂದಿದ್ದೀನಿ. 3 ಸರಿ ಹಾಕ್ಕೊಂಡು ಊಟ ತಿಂದಿದ್ರು. ಒಂದು ಐಸ್ ಕ್ರೀಮ್ ತೊಗೊಂಡು ಪುಕ್ಸಡೆ ಪ್ರಚಾರ, ಅವರು ರಾಜಕೀಯ ಬಲಂಗೊಚ್ಚಿ ಯಾವುದಾದ್ರು ಟಾಪ್ ಗನ್ ಪುಕ್ಸಡೆ ಪ್ರಚಾರ ಊಟಕ್ಕೆದೆಲ್ಲ ಆರ್ಗನೈಸ್ ಎಕ್ಸೆಲ್ ಸೂಪರು. ಅವಳಿಂದು ಎಕ್ಸೆಲ್ ಸೂಪರ್ ಇರಬೇಕು. ನಾಟ್ ಶೋರ್ ಹೋಟೆಲ್ ಮೊಪ್ಪೆಡು, ಅದಂತೂ ಗ್ಯಾರಂಟಿ.
ಮೋರ್ ಬಂದ್ಬಿಟ್ಟೈತೆ ಗುರು, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಪರವಾಗಿಲ್ಲ, ಶಾಪಿಂಗ್ ಮಾಡ್ಬೋದು ಇವಾಗ. ಆ್ಯಕ್ಚುಲಿ ಸುರೇಶ್ ಅವರ ಡ್ರೆಸ್ ಕೊಡೋದು ಪ್ಯಾಂಟ್ ಹೋಗ್ತಾ ಇದೆಯಲ್ಲ, ಅದು ಅಲ್ಲಿ ರಾಜಶೇಖರನ ಡ್ರೆಸ್ ಕೋಡಲ್ಲಿ ಒಬ್ಬ ಸೇಮ್ ಅದೇ ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಇದೆಲ್ಲ ಆ ಗಾಡೀಲಿ ಸೇಮ್ ಅದೇ ಥರ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳು ಹಾಕೊಳ್ತಾರಲ್ಲ ಫಾರ್ಮರ್ಸ್ ಡ್ರೆಸ್, ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಇದೆ ರಾಯಲ್ ವಾರಿಯರ್. ನಾನು ಆ್ಯಕ್ಚುಲಿ ಕುವೆಂಪು ನಗರಲ್ಲಿ ವಿಶ್ವಮನೋಜ್ ಇವ್ರ ಹತ್ರ ಶಬ್ದ ಕೆಲಸ ಮಾಡ್ತಿದ್ದಾಗ ಅಲ್ಲಿ ರಾಯಲ್ ವಾರಿಯರ್ ಬೇಕ್ರಿಲಿ ಬ್ರೆಡ್ ತಗೋತಾ ಇದೆ. ಬಿಕಾಸ್ 40 ರೂಪಾಯಿ ಬ್ರೆಡ್ ಇತ್ತು ಅವಾಗ, 2022 40 ರೂಪಾಯಿ ಬ್ರೆಡ್ಗೆ ರೂಪಾಯಿಗೆ ಸ್ವೀಟ್ ಬ್ರೆಡ್ ಸಿಗೋದು. ಕ್ವಾಂಟಿಟಿನೂ ಚೆನ್ನಾಗಿರ್ತಿತ್ತು, ಕ್ವಾಲಿಟಿನೂ ಚೆನ್ನಾಗಿರ್ತಿತ್ತು. ತೊಗೊಂಡೆ, ಬಡ್ಡೆ ಕ್ಲೀನ್ ಮಾಡಿರ್ಬೋದು, ಗೆಸ್ ಮಾಡಿ. ಸ್ವೀಟ್ ಬ್ರೆಡ್ಡೇ ನಿಲ್ಲಿಸ್ಬಿಡೋದಾ? ಸ್ವೀಟ್ ಬ್ರೆಡ್ ಅಂದ್ಬಿಟ್ಟು ಮಾಮೂಲಿ ಬ್ರೆಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು 2-3 ಸಾರಿ ತೊಗೊಂಡು ತಿಂದಿದ್ದೀನಿ. ಆಮೇಲೆ ನಿಲ್ಲಿಸಿದ ಮೇಲೆ ಟೇಸ್ಟ್ ಗೊತ್ತಾಗಲ್ವ ನನಗೆ. ಮಾಮೂಲಿ ಬ್ರೆಡ್ ಕರೆದು ಸ್ವೀಟ್ ಕೊಡ್ರಿ ಅಂದರೆ ಇಲ್ಲ ಇದೇ ಸ್ವೀಟು ಅಂತಾರೆ. ಅವಳು ತೊಗೊಳೋದೇ ನಿಲ್ಲಿಸ್ಬಿಟ್ಟೆ ಅವ್ರ ಹತ್ರ. ಇಯರ್ಫೋನ್ ಏನೋ ರೈಟ್ ಆಯ್ತು ಒಳಗೆ ನೋಡ್ಕೊತೀನಿ. ಯಶವಂತನ ನಂಬರ್, ಸಂತೋಷನ ನಂಬರ್ ಐತೆ ನಿನ್ನ ಹತ್ರ? ಎಷ್ಟು ಗೊತ್ತಾ? ನಂಬರ್ ಏನು ಬೇಡ, ನನ್ನ ಹತ್ರ ಒಂದು ನಂಬರ್ ಐತೆ. ಗಾಡಿದೆ ಬರೋಟೈತೆ ಬೇಡ, ಕಿವಿ ಹತ್ರ ಹೆವಿ ಯಾರೋದು ಬರ್ತಾನೆ ಸೋಳ ಮಗ. ಅದನ್ನ ಸಾಧನೆ ಮಾಡೋಯ್ತು.